ಯಾಕೆಂದ್ರೆ ನಾನು ಇಷ್ಟು ಸಾವಿರಾರು ಜನಗಳ, ಯಾಕಂದ್ರೆ ಆನ್ಲೈನ್ ಗೇಮ್ ಆಗಿ ಬಂದು IT ಕಂಪ್ನಿ ಕೆಲಸ ಮಾಡಿರೋರ್ಗು ನೀವು ಸಣ್ಣ ಹೇಳಿದೀರಾ, ಅದನ್ನು ನಾನು ಕೇಳಿದೀನಿ, ನನ್ಗಿಂತ ವಯಸ್ಸಲ್ಲಿ ಚಿಕ್ಕರು ಕೂಡ. ಆದ್ರೆ ನನ್ನ ತಪ್ಪುಗಳು ಇರೋದು ಅದು ಎಪಿಸೋಡ್ ಆಗಿ ಒಂದು ಭಾಗ ಆಗಿ ಬಂದಿಲ್ಲ, ಬರೋದು ಬೇಡ. ಅಷ್ಟ್ರ ಮಟ್ಟಿಗೆ ನಾನು ಏನು ತಪ್ಪು ಮಾಡಿದೆ ಅನ್ನೋದು ನನಗೆ ರಿಯಲೈಸ್ ಆಯ್ತು. ಆಗ್ಲಪ್ಪ, ಬದುಕನ್ನು ಸುಧಾರಿಸಿಕೊಂಡು ಎಲ್ಲೆಲ್ಲಿ ತಿದ್ದುಕೊಳ್ಬೇಕು, ಎಲ್ಲೆಲ್ಲಿ ಯಾರ್ಯಾರನ್ನು ಎಲ್ಲೆಲ್ಲಿ ಬಿಡಬೇಕು, ಎಲ್ಲೆಲ್ಲಿ ಶಿರಸಾ ವಹಿಸಿ ಶಿಸ್ತಿನಿಂದ ಕೆಲಸ ಮಾಡಬೇಕು, ಯಾವ್ಯಾವ ಒಲಿದು ಬಂದ ಸಂಬಂಧಗಳನ್ನು ಗೌರವಾನ್ವಿತವಾಗಿ ನಿಭಾಯಿಸಬೇಕು. ಮತ್ತೆ ನೀವ್ ಹೇಗಿದ್ರೆ ಗುರುಗಳೇ? ಚೆನ್ನಾಗಿದ್ದೀನಪ್ಪ, ಥ್ಯಾಂಕ್ ಯು. ಅಮ್ಮ ಚೆನ್ನಾಗಿದಾರ? ಬಹಳ ಚೆನ್ನಾಗಿದ್ದಾರೆ. ಆ ತಾಯಿ ಕೂಡ ಹೇಳಿದ್ರು ನಿಮ್ಮ ತಂದೆ ಬಗ್ಗೆ ಬೇಡ ಅಂತ. ಆದ್ರೆ ನೀವು ಎಷ್ಟು ಸಂಸಂಗದಲ್ಲಿ ಹೇಳಿದೀರಾ, ತಂದೆ ಇವತ್ತಲ್ಲ ನಾಳೆ ಮರಳಿ ಬಂದ್ರೆ. ನನ್ಗೆ ತಂದೆ ಇಲ್ಲ ಗುರುಗಳೇ. ಅಪ್ಪಂಗೆ ನಾನು ಕೊಟ್ಟಿದ್ದೆ 3 ದಿನ ಗುರುಗಳ, ಸಾಯೋವರೆಗೂ 3 ದಿನ ಮುಂಚೆ ಹುಷಾರ್ ತಪ್ಪೋವರೆಗೂ ನನ್ಗೋಸ್ಕರನ ಕಷ್ಟಪಟ್ಟು ಸತ್ತಿದ್ದು ನನ್ನ ತಂದೆ. ಆದ್ರೆ ನಿಮ್ಮ ಸತ್ಸಂಗದಲ್ಲಿ ನೀವೇ ಹೇಳಿರೋ ಮಾತು, ಇವತ್ತಲ್ಲ ನಾಳೆ ಯಾವತ್ತಾರು ಈ ಮಾತು ನಾನು ನೆನಪು ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಒಬ್ರು ಗುರುಗಳ ಸ್ಥಾನದಲ್ಲಿ ಇದ್ದೀರಾ, ಅದು ನೀವೇ ಹೇಳಿದಿರಲ್ಲ ಗುರುಗಳೇ, ಇವತ್ತಲ್ಲ ನಾಳೆ ನನ್ನ ತಂದೆ ವಾಪಸ್ ಮಾಡಿ ಚೆನ್ನಾಗಿ ನೋಡ್ಕೋತೀನಿ ಅಂತ. ಅದು ಎಷ್ಟೋ ಜನ, ನಾವು ಡ್ರೈವರ್ ಇದೀವಲ್ಲ ಗುರುಗಳೇ, ದಿನಕ್ಕೆ 10,000 ಜನ ಪ್ಯಾಸೆಂಜರ್ ಗಳನ್ನ ನೋಡ್ತಾ ಇರ್ತೀವಿ. ಇವತ್ತಿನ ಜನರೇಷನ್ ಹೇಗಿದೆ ಅಂದ್ರೆ, ಆ ತಾಯಿ ಹೇಳ್ದಾಗೆ, ಇದಕ್ಕಿಂತ ಮುಂಚೆ ಮಾತಾಡಿದ ಆ ತಾಯಿ ಹೇಳ್ದಾಗೆ, ನಿಮ್ಗೊಂದು ಒಳ್ಳೆ ಹುಡುಗಿ ಸಿಕ್ಲಿ, ನಿಧಾನ ಆದ್ರೂ ಪರವಾಗಿಲ್ಲ, ಆ ನಿಮ್ಮ ತಾಯಿಯನ್ನು ನನ್ನ ತಾಯಿ ಅಂತಾನೆ ಗೌರವಿಸ್ತೀನಿ. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಏರಿಯಾಗ ಒಬ್ಬ ನಿಮ್ಮಂತ ಒಬ್ರು ಶ್ರೀನಿವಾಸ್, ನನ್ನ ಹೆಸರು ಕೂಡ ಶ್ರೀನಿವಾಸನೇ ಹುಟ್ಟಿದ ಹೆಸರು, ಬರೀ ಕರೆ ಹೆಸರು ಬೇರೆನೆ ಇದೆ. ಬೇಡ ನನಗೆ, ನನ್ನ ಹೆಸರು ಹೇಳ್ಕೊಳ್ಳೋದಕ್ಕೂ ಕೂಡ ನಾಚಿಕೆ ಆಗುತ್ತೆ ಅನ್ಸುತ್ತೆ. ಅಯ್ಯೋ, ಹಾಗೆ ಕಂದ್ಕೊಳ್ತೀಯಪ್ಪ. ನಡು ಬಂದ್ ದಾರಿ ಮರಿಬಾರ್ದಲ್ಲ ಗುರುಗಳೇ. ಸರಿ ಗುರುಗಳೇ, ನಾನು ಜಾಸ್ತಿ ಏನು ಮಾತಾಡೋಕ್ಕಲ್ಲ. ತೊಂದರೆ ಇಲ್ಲ. ತಂದೆ ಕುರಿತು ನಿಮಗೆ ಕಾಡ್ತಾ ಇರೋ ಪಶ್ಚಾತ್ತಾಪ, ಅಥವಾ ಒಂದು ಸಾವಾದ ಮೇಲೆ ಮನುಷ್ಯ ಅವರ ಬೆಲೆ ಅಥವಾ ಅದರ ಕುರಿತಾದ ಮಹತ್ವವನ್ನು ತಿಳ್ಕೊಳ್ಳುವಂತಹ ಈ ಸ್ಥಿತಿ, ಒಬ್ಬ ಮಗನಾಗಿ ತಂದೆಯನ್ನು ಕಳ್ಕೊಂಡಾದ ಮೇಲೆ ಬದುಕು ನಿಮಗೆ ನೀಡ್ತಾ ಇರೋ ಜೀವನ ಪಾಠಗಳು, ಅಥವಾ ಅದರಿಂದ ನಿಮ್ಮ ಅಂತರಂಗದಲ್ಲಿ ಆಗ್ತಾ ಇರೋ ಘರ್ಷಣೆಗಳು, ಸಂಘರ್ಷಗಳು, ಒಳಿತು ಕೆಡುಕುಗಳ ಹೋರಾಟಗಳು, ಅವೆಲ್ಲವನ್ನು ಮೀರಿ ಇವತ್ತು ತಂದೆ ಕುರಿತು ನೆನೆಸ್ಕೊಂಡು ಒಂದೆರಡು ಹನಿ ಕಣ್ಣೀರು ಹಾಕಿದಾಗ ನನಗನ್ಸೋದು ಏನಂದರೆ, ನಿಜವಾಗ್ಲೂ ಮನುಷ್ಯನ ಜೀವನ ಇಷ್ಟೇ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪು ನಿರ್ಧಾರಗಳು ಆಗ್ತಾ ಇರ್ತವೆ. ಮುಂದಿನ ಬದುಕನ್ನು ನಾವು ತುಂಬ ಪ್ರಜ್ಞೆಯಿಂದ ಬದುಕಬೇಕು. ನಾವು ದುಡಿಯೋ ದುಡ್ಡು, ಖರ್ಚು ಮಾಡೋ ದುಡ್ಡು, ನಮ್ಮ ಜೊತೆ ಇರೋ ಸ್ನೇಹಿತರು, ನಮ್ಮನ್ನು ನಂಬಿಕೊಂಡು ಮನೇಲಿ ಕಾಯ್ತಾ ಇರೋ ಜೀವಗಳು, ಎಲ್ಲದಕ್ಕೂ 10 ವರ್ಷ ಆಯ್ತು ಗುರುಗಳೇ, ನಾನು ಯಾರನ್ನೂ ಹತ್ರ ಸೇರ್ಸ್ಕೊಂಡಿಲ್ಲ. ನನ್ನ ಮೊಬೈಲ್ ಅಲ್ಲಿ ಒಂದು 6-7 ಅಪ್ಪ ಅಮ್ಮ ಅಕ್ಕ ಬಾವ ಇವ್ರಗಳ ನಂಬರ್ ಬಿಟ್ರೆ, ಈಗ ನೀವು ಮಾತಾಡಿ ಆದ ಮೇಲೆ ಈಗ ನನ್ನ ಲೈಫ್ ಬಂದಿರೋ ನನ್ನ 2ನೇ ತಾಯಿ, ಅವ್ರ ಫ್ಯಾಮಿಲಿ ನಂಬರ್. ಯಾಕಂದ್ರೆ ಆ ತಾಯಿ ಒಬ್ರೇ ನನಗೆ ಸಿಕ್ಕಿಲ್ಲ, ಅವ್ರ ಫ್ಯಾಮಿಲಿ, ಅವ್ರ ಅಕ್ಕ, ಇವರು ಫ್ಯಾಮಿಲಿ, ಇವರೆಲ್ಲರೂ ಕೂಡ ನನಗೆ ಪರಿಚಯ ಆಗಿರೋದ್ರಿಂದ. ಟು ಬಿ ಫ್ರಾಂಕ್, ಇದು ಮೂರನೇ ಸಲ ರಿಂಗ್ ಆಯ್ತು. ಮೊದಲನೇದಾಗಿ ಆ ಮಗು ಹತ್ರ ಮಾತಾಡಿದ್ರಿ, 2ನೇದಾಗಿ ಆ ತಾಯಿ ಹತ್ರ ಮಾತಾಡಿದ್ರಿ. ಆ ತಾಯಿ ಹೇಳೋಕ್ಕಿಂತ ಮುಂಚೆ ನನ್ನ ಫೋನ್ ರಿಂಗ್ ಆಯ್ತು, ಬಟ್ ಅಕ್ಸೆಪ್ಟ್ ಆಗ್ಲಿಲ್ಲ, ಕಾಲ್ ಅಕ್ಸೆಪ್ಟ್ ಆಗ್ಲಿಲ್ಲ. ಆ ತಾಯಿ ಹೇಳಿದ ಮಾತುಗಳಲ್ಲಿ, ಆ ಮಾತುಗಳನ್ನ ಇವತ್ತು ನಾನು ನಿಮ್ಮನ್ನ ಕೇಳ್ಬೇಕು ಅಂತ ಅನ್ಕೊಂಡೆ. ಆಲ್ರೆಡಿ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ, ನಿಮ್ಮಿಂದ ಎಷ್ಟು ತಿಳ್ಕೊಂಡಿದ್ದೀನಿ. ಶಬ್ದಗಳಲ್ಲಿ ನಿಮ್ಮ ಧ್ವನಿಲಿ ಅರ್ಥ ಆಯ್ತು, ಈ ಹಿಂದೆ ಮಾತಾಡಿರುವ ಪರಿಚಿತ ಧ್ವನಿಯೇ ಐತಲ್ಲಪ್ಪ ಇದು ಅಂತ. ದುರ್ಯೋಧನನ ಸಂತತಿಗಳಲ್ಲಿ ನಾನು ಒಬ್ಬ ಗುರುಗಳೇ. ಆ ನನ್ನ ಎಪಿಸೋಡು ಅಪ್ಲೋಡ್ ಆಗ್ಲಿಲ್ಲ ಭಾಗ ಆಗಿ. ಯಾವ ಎಪಿಸೋಡ್ ಅಂತ ನನಗ್ ಮಾತ್ರ ಗೊತ್ತು, ಅದರಿಂದ ನಾನು ಹೇಳೋದಕ್ಕೂ ಹೋಗಲ್ಲ. ಯಾಕಂದ್ರೆ ನೀವು ಅಪ್ಲೋಡ್ ಮಾಡಿಲ್ವಲ್ಲ ಗುರುಗಳೇ, ಅದ್ರಲ್ಲೇ ಗೊತ್ತಾಗುತ್ತೆ ನನ್ನ ತಪ್ಪು ಎಷ್ಟು ಮಟ್ಟಿಗೆ ಇತ್ತು ಅಂತ.
ಇತ್ತೀಚೆಗೆ ಒಂದ್ 6 ತಿಂಗಳ ಹಿಂದೆಗಡೆ ನನ್ನ ತಂದೆನ ಕಳ್ಕೊಂಡೆ. ನೀವು ಹೇಳಿದ್ರಿ ದುರ್ಯೋಧನನ ಸಂತತಿಗಳಲ್ಲಿ ಈ ಅಣ್ಣ ತಮ್ಮಂದಿರಲ್ಲಿ ಕಜಿನ್ ಬ್ರದರ್ಗಳಲ್ಲಿ ಜೀವನ ಪೂರ್ತಿ ಸುಧಾರಿಸ್ಕೋಬೇಕು ಅಂತ. ಹೌದು, ನಿಜ ಸುಧಾರಿಸ್ಕೊಳ್ತಾ ಇದ್ದೀನಿ. ಆದ್ರೆ ಎಲ್ಲ ಒಂದ್ ಕಡೆ ಸ್ವಲ್ಪ ಹೊರ್ಗಿನ ಪ್ರಪಂಚದಲ್ಲಿ ಬೆರ್ತಿದ್ದು ಕಮ್ಮಿ ನಾನು. ಇದು 3ನೇ ಸಲ ರಿಂಗ್ ಆಯ್ತು, ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇದೆ. ನೀವು ಲ್ಯಾಪ್ಟಾಪ್ ನಿಮ್ಮ ಮುಂದೆ ಯೂಸ್ ನೋಡ್ತಾ ಇದ್ದೀರಾ ಅನ್ಸುತ್ತೆ. ನೀವು ಕೂಡ 100% ಹಿಂಗ್ ಬರ್ತಾನೆ ಇತ್ತು ಲೈಕ್ ಕಮೆಂಟ್ ಅಲ್ಲಿ ನಿಮ್ಗೆ. ಆಕ್ಚುಲಿ ನಾನೇ ಮಾಡ್ತಾ ಇದ್ದೆ. ಓಕೆ ಓಕೆ ಓಕೆ, ಚೆನ್ನಾಗಿದ್ದೀರಾ? ಹಾ ಗುರುಗಳೇ, ಚೆನ್ನಾಗಿದ್ದೀನಿ. ಬಹಳ ಸಂತೋಷ. ಕಾರ್ಯಕ್ರಮದಲ್ಲಿ ಅಂದ್ರೆ ಇದು 2ನೇ ಸಾರಿ ಮಾತಾಡ್ತಿರೋದಾ? ಇದು 2ನೇ ಸಲ ಗುರುಗಳೇ. ಆನ್ಲೈನ್ ರಮ್ಮಿ ಗೇಮ್, ಕಜಿನ್ ಬ್ರದರ್ಗಳು, ಆಟೋ ಫ್ರೆಂಡ್ಗಳಿಗೆ ಹಾಕೊಟ್ಟೆ, ಮೋಸ ಮಾಡಿದ್ರು, ದುಡಿಯೋ ಬರೋ ಗಾಡಿ ಬಾಡಿಗೆಯಲ್ಲಿ ಅವ್ರಿಗೆ ಅರ್ಧ ಖರ್ಚು ಮಾಡ್ತಾ ಇದ್ದೆ. ಹೌದು, ತಂದೆ ತೀರ್ ಹೋದ್ರು ಅಂತ ಹೇಳ್ತಿದ್ರಿ. ಹೌದು, ಇಲ್ಲ ಈಗ ತಂದೆ ತೀರೋಗಿದ್ದು ಈಗ ಒಂದು 6 ತಿಂಗಳ ಹಿಂದೆಗಡೆ ತೀರೋದ್ರು. ಓಕೆ, ಬಟ್ ನೀವು ಆಟೋ ಓಡಿಸೋದು ಹೌದಲ್ಲ? ಹೌದು, ನಿಮ್ಮ ಫೋಟೋ ಒಂದು ಹಾಕೊಂಡಿದ್ದೆ ಆಟೋ ಹಿಂದೆಗಡೆ. ಜ್ಞಾನಾಶ್ರಮ ಒಂದು, ಅದೇ ರೀತಿ ಇನ್ನೊಂದು ಆಟೋ ಹಿಂದೆ ನಿಮ್ಮ ಫೋಟೋ ನಾನು ನೋಡಿದ್ದೀನಿ ಗುರುಗಳೇ. ಹೌದಾ? ಹೌದು. ಎಲ್ಲಿ? ಇನ್ನೊಂದು ಆಟೋ ಅಂದ್ರೆ ಇಲ್ಲೇ ನಿಮ್ಮ ಸುತ್ತಮುತ್ತ, ನನ್ನ ಸುತ್ತಮುತ್ತ. ನಾನಿರೋದು ನಿಮ್ಗೆ ಒಂದು 6-7 ಕಿಲೋಮೀಟರ್ ಅಷ್ಟೇ. ಅದೇ ರೀತಿ ನಾನು ಲೈವ್ ಮೇಲೆ ಇದ್ದಾಗ ನಾಗರಬಾವಿ ಕಡೆ ಹೋದಾಗ ನಿಮ್ದು ಒಂದು ವೈಟ್ ಯೂನಿಫಾರ್ಮ್, ಆ ಹಿಂದೆಗಡೆ ವಿಂಡೋ ಮೇಲೆ ಒಂದು ಆಟೋ ಇದ್ರಲ್ಲಿ ನಾನು ನೋಡಿದೆ. ನಾನ್ ನಿಮ್ಗೆ ಕಾಲ್ ಮಾಡೋಕ್ಕಿಂತ ಮುಂಚೆನೆ ಒಂದ್ಸಲಿ ಮೆಸೇಜ್ ಹಾಕಿದೆ. ನೀವು ಸತ್ಸಂಗದಲ್ಲಿ ಇದ್ದಾಗ ಅದಕ್ಕೊಂದು ಒಳ್ಳೆ ಲೈನ್ ಕೂಡ ಕೇಳಿದ್ದೆ ನಾನು. ಅದು ನಮ್ಮ ಆಟೋ ಡ್ರೈವರ್ಗಳು ಇದಾರಲ್ಲ, ನಿಮ್ಮ ಫೋಟೋ ಒಂದು ಹಾಕೊಂಡಿದ್ದಾರೆ ವಿಂಡೋಲಿ. ನಾನಾದ್ರೆ ಜ್ಞಾನಾಶ್ರಮ ಚಿಕ್ಕದಾಗಿ ನಿಮ್ದೊಂದು ಫೋಟೋ ಆ ವಿಂಡೋ ಅದನ್ನ ಸ್ಕ್ರೀನ್ ಶಾಟ್ ಮಾಡಿ ಲ್ಯಾಮಿನೇಷನ್ ಮಾಡಿಸಿ ಹಾಕಿದ್ದೀನಿ. ಅಯ್ಯೋ. ಆದ್ರೆ ಇನ್ನೊಂದು ಆಟೋದಲ್ಲಿ ನಿಮ್ದು ಹಿಂದೆಗಡೆ ವಿಂಡೋದಲ್ಲಿ ನಿಮ್ಮ ಫೋಟೋ ಇದೆ. ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಿಮಗೆ ನಾನು ಕೃತಜ್ಞತೆ ಹೇಳಬೇಕು. ಬಹುಶಃ ಅದಕ್ಕೆ ನಾನು ಬಹಳ ದೊಡ್ಡ ಅರ್ಹ ವ್ಯಕ್ತಿ ಅಲ್ಲ, ಬಟ್ ಏನೋ ಒಂದು ಸಂದೇಶ ಹಾಕಿದ್ರೆ ಯಾರಾದರೂ ಓದ್ತಾರೆ, ಫೋಟೋ ಹಾಕಿದ್ರೆ ಯಾರು ನೋಡ್ತಾರೆ, ಅದರಿಂದ ಏನು ಪ್ರಯೋಜನ ಇದೆ? ಈ ವ್ಯಕ್ತಿ ಯಾರು ಅಂತ ನೋಡ್ಬೇಕು ಗುರುಗಳೇ. ಅದೇ ಏನೋ ಒಂದು ಒಳ್ಳೆ ಸಂದೇಶ ಹಾಕಿದ್ರೆ ಯಾರಾದರೂ ಓದ್ತಾರೆ. ಆ ಆಟೋ ನಾನು ಜನಗಳ ಸಂಪರ್ಕ, ನಾನು 15 ಒಂಟಿಯಾಗಿದ್ದೆ. ನಾನು ಮೋಸ ಹೋದ್ಮೇಲೆ ನಾನು ಒಂಟಿಯಾಗಿದ್ದೆ ಅಭ್ಯಾಸ. ಜಾಸ್ತಿ ಯಾರನ್ನ ನಂಬೋದಕ್ಕೂ ಹೋದಿಲ್ಲ. ನಾನು, ನನ್ನ ಅಪ್ಪ, ಅಮ್ಮ, ಅಕ್ಕ, ಬಾವ, ಅಕ್ಕನ ಮಗಳು, ಇಷ್ಟೇ ನನ್ನ ಜೀವನ. ಇನ್ಯಾರನ್ನಾರು ನಂಬೇಕು ಅಂದ್ರೆ ತುಂಬಾ ಯೋಚನೆ ಮಾಡ್ತೀನಿ. ನಿಮ್ಮ ಕಾರ್ಯಕ್ರಮದಿಂದ ನೋಡಿ ತುಂಬಾ ತಿಳ್ಕೊಂಡಿದೀನಿ. ಕೆಲವೊಂದು ಅಭ್ಯಾಸಗಳನ್ನ ಬಿಟ್ಟಿದ್ದೀನಿ. ಅರೆ ಒಂದು ನೀವು ಈ ಎಪಿಸೋಡ್ ನ ಭಾಗ ಮಾಡಿ ಹಾಕ್ತಿರಲ್ಲ ಗುರುಗಳೇ, ಈಗ ಗೊತ್ತು. ಈಗ ನಾನ್ ಮಾಡೋದನ್ನು ಕೂಡ ನಾಳೆ ಒಂದು ಭಾಗ ಬರುತ್ತೆ. ಇದು ಈ ಎಪಿಸೋಡ್ ಅಲ್ಲಿ 3 ಭಾಗ ಬರುತ್ತೆ. ಆ ಮಗು ಜೊತೆ, ತಂದೆ ಮಗಳ ಜೊತೆ ಮಾತಾಡಿದ್ದು, ಈಗ ಈ ತಾಯಿ ಮಾತಾಡಿದ್ದು, ನೆಕ್ಸ್ಟ್ ನಾನ್ ಮಾತಾಡಿದ್ದು, ಒಂದು 3 ಭಾಗ ಆಗಿ ಬರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ನಾನು ಈ ಹಿಂದೆ ಮಾತಾಡಿದ್ದು ಮೊದಲನೇ ಬಾರಿ ಯಾವಾಗ ಅದು ಎಪಿಸೋಡ್ ಆಗಿ ಬರ್ಲಿಲ್ವೋ ಆಗ ನನಗ್ ಗೊತ್ತಾಯ್ತು ಗುರುಗಳೇ, ನಾನ್ ಎಷ್ಟು ಕ್ರೂರಿ ಅಂತ. ನೀವ್ಯಾಕೆ ಕ್ರೂರಿ ಆಗ್ತೀರಿ? ಅದ್ಯಾಕೆ ಆಗನ್ನಿಸ್ತು? ನಾನು ನನ್ನವರು, ನನ್ನ ಫ್ರೆಂಡ್, ನನ್ನ ಫ್ಯಾಮಿಲಿ, ನನ್ನ ರಿಲೇಟಿವ್, ನನ್ನ ಕಜಿನ್ ಬ್ರದರ್ಗಳು ಅಂತ ನಂಬಿ 0 ಇಂದ ಬಂದು ಲಕ್ಷ ವ್ಯವಹಾರದವರೆಗೂ ಮಾಡಿ ಮತ್ತೆ 0ಗೆ ಬೀಳೋದಿದೆಯಲ್ಲ ಡ್ರೈವರ್ ಆಗಿ, ಒಬ್ಬ ಆಟೋ ಡ್ರೈವರ್ ಆಗಿ. ಗಾರ್ಮೆಂಟ್ಸ್ ಅಲ್ಲಿ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, CNC ಮಿಷಿನ್ ಮಾಡಿದ್ದೀನಿ, ಅಲ್ಲೇ ಪೀಣ್ಯದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಕಂಪ್ನಿ ಮಾಡಿದ್ದೀನಿ. ಎಲ್ಲಾ ತರ ಕೆಲಸನೂ ಮಾಡಿ ಕೊನೆಗೆ ಒಂದು ಆಟೋ ಓಡಿಸೋದಕ್ಕಿಂತ ಬಂದು ನನ್ನ ಒಂದು ಎಪಿಸೋಡ್ ಅಲ್ಲಿ ನಾನು ನನ್ನ ಕಷ್ಟ ಸುಖಗಳನ್ನ ಹೇಳಿಕೊಂಡು, ನೀವು ಹೇಳಿದ್ರಿ ಒಂದು ಮಾತು, ಎಲ್ಲ ಸಂಬಂಧಗಳನ್ನ ಬಿಟ್ಟು ಸ್ವಲ್ಪ ದಿವಸ ಎಲ್ಲಾರು ಕಣ್ಮರೆಯಾಗಿ ಹೋಗಿ ನೀನ್ ಕೆಲಸನೇ ಮಾಡುವಂತ. ಅದೇ ಇರೋ ಜಾಗದಲ್ಲೇ ಅಪ್ಪ ಅಮ್ಮಂಗೆ ವಯಸ್ಸಾಯ್ತು, ಬಿಟ್ಟು ಹೋಗ ಮನ್ಸಾಗ್ಲಿಲ್ಲ. ಈಗ ಅಪ್ಪನೂ ಇಲ್ಲ, ಈಗ ಒಂದ್ 6 ತಿಂಗಳಿಂದ ತೀರ್ಕೊಂಡ್ರು. ಏನಾಗಿತ್ತು? ವಯಸ್ಸಾಗಿತ್ತು. ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಮದ್ವೆಗಿಂತ ಮುಂಚೆನೆ
ಈ ಅರ್ನಿ ಆಪರೇಷನ್ ಅಂತ ಕರೀತಾರೆ ಹಳ್ಳಿ ಕಡೆ, ಹ್ಮ್ 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 ಅದಾಗಿತ್ತು. ಬಟ್ ಅಪ್ಪ ನನ್ಗೋಸ್ಕರ ಸಾಯೋದಕ್ಕೆ ಇನ್ನೊಂದು 4 ದಿನ ಇರೋವರೆಗೂ ಹ್ಮ್ ಅಪ್ಪ ನನ್ಗೋಸ್ಕರನೇ ಕಷ್ಟಪಟ್ಟು ಸತ್ರು. ಹ್ಮ್ 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 ಆ ಒಂದು ಕರ್ಮ ನನ್ನ 7 ಜನ್ಮಕ್ಕೂ ಕಾಡುತ್ತೆ. ಇರೋದೊಂದು ತಾಯಿ. ಹ್ಮ್ ಈಗ ಅದನ್ ಬಿಟ್ರೆ ಅಕ್ಕ ಭಾವ, ಅಕ್ಕನ ಮಗಳು ಅದಿನ್ನ ಈಗ ಒಂದು 6ನೇ ಕ್ಲಾಸ್ ಹೋಗ್ತಾ ಇದೆ. ಹ್ಮ್ ಈ 5 ಜನನೇ ನನಗೆ ಸಾಲ ಎಲ್ಲ ತೀರ್ಸಿದ್ರ? ಬೆನ್ನೆಲುಬಾಗಿದ್ರು. ಇಲ್ಲ ಸರ್, ಇನ್ನು ಹಾಗೆ ಇದೆ. ಬಟ್ ಎಲ್ಲ ನಾನು ಕಂಟ್ರೋಲ್ ತಗೊಂಡಿದ್ದೀನಿ. ಹ್ಮ್ ಒಂದು ನೆಮ್ಮದಿಯಾಗಿ ಆಹಾ, ಬಹಳ ನಿಮ್ಮ ಕೆಲವೊಂದು ಬೇರೆ ಪ್ರೋಗ್ರಾಮ್ ಬರುತ್ತಲ್ಲ, ಇತ್ತೀಚೆಗೆ ನಿಮ್ಮ ಕೇಳ್ಬೇಕು ಅನ್ಕೊಂಡೆ ಗುರುಜಿಗಳ. ಇತ್ತೀಚೆಗೆ ಹುಚ್ಚ ವೆಂಕಟ ಅವರಾಗಿರ್ಲಿ, ಹ್ಮ್ 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 ಹೌದು ಹೌದು ಹೌದು, ಕೆಲವು ಹೊಸ ಹೊಸ ಪ್ರೋಗ್ರಾಮ್ ಶುರು ಮಾಡಿದೀರಾ. ಆ, ಇದನ್ನೆಲ್ಲ ನೋಡಿದಾಗ ನೀವು ಜಿಮ್ಗೂ ಹೋಗ್ತಾ ಇದ್ದೀರಾ. ಇವೆಲ್ಲ ನೋಡಿ ನನಗೆ ಖುಷಿನೂ ಆಗ್ತಾ ಇದೆ. ಆ, ಆಮೇಲೆ ಹಳೆ ಕಮೆಂಟ್ಸು ಇವಾಗ ಮಧ್ಯಾಹ್ನ ನೋಡ್ದೆ. ಅದೇ ಯಾವ ಕಮೆಂಟ್ಸ್ ಅಂದ್ರೆ, ಕೆಲಸ ಪರ್ಮನೆಂಟ್ ಆಯ್ತಾ, ಹೊಸಕೋಟೆ ಹುಡುಗ ಚಿಕ್ಕಮ್ಮನ ಕಕ್ಕಿ ಚಿಕ್ಕಪ್ಪ ಕಕ್ಕ, ಇದನ್ನ 2 ಭಾಗ ಮಾಡಾಚಿರಿ. ನನ್ನ ಲೈಫಲ್ಲೇ ಇಷ್ಟು ಜಾಸ್ತಿ ನೆಕ್ಕಿದ್ದು. ಅದನ್ನ ಅವಾಗ ನಿಮ್ಮ ಹಳೆ ವಿಡಿಯೋಸ್ನು ನೋಡ್ತಾ ಇರ್ತೀನಿ, ನೋಡ್ತಾ ಜೊತೆಗೆ ಹೊಸ ವಿಡಿಯೋಸ್ಗಳನ್ನು ನೋಡ್ತಾನೆ ಇರ್ತೀನಿ. ಹ್ಮ್ ಈ ಮೊನ್ನೆ ಒಬ್ರು ಯಾರೋ ಕುರಿಗಾಯಿಗಳು ತಾಯಿ ಹೇಳ್ದಂಗೆ ಈ ಮೊನ್ನೆ ನೋಡ್ದೆ ವಿಡಿಯೋ. ಒಂದೊಂದ್ಸಲಿ ಬಿಸಿ ಇದ್ದಾಗ ಲೈವ್ ಎಲ್ಲ ಆದ್ಮೇಲೆ ಎಪಿಸೋಡ್ ಬರುತ್ತಲ್ಲ ಭಾಗ, ಆವಾಗ ನೋಡ್ತಾ ಇರ್ತೀನಿ. ಹ್ಮ್ 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 ಆ ಹುಡ್ಗಂದು ಒಂದು ಲವ್ ಸ್ಟೋರಿ ಇತ್ತು ಹೌದು ಹೌದು ಸರು ಅಂತ, ಈ ತಾಯಿ ಹೇಳ್ದಾಗೆ. ಹಾ ಹೌದು ಹೌದು ಹೌದು. ಇವತ್ತು ನಿಮಗೆ ಬಂದಿರೋ ಕಾಲ್ಸ್ ಎಲ್ಲ ನಾನ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಗುರುಗಳ. ಬೇರೆ ಯಾರಿಗಾರು ಒಬ್ರಿಗಾರು ನೀವು ಸಾಂತ್ವನ ಹೇಳ್ಬಿಟ್ಟು ನೋಡಿ ಪಾಪ, ನೀವು ಕಾರ್ಯಕ್ರಮ ಕೇಳ್ತಿರೋರಾಗಿ ನಿಮಗೆ ಅದು ಅರಿವಾಗಿದೆ. ಓ, ಇವತ್ತು ಸ್ವಲ್ಪ ಜಾಸ್ತಿ ಯಾರು ಕಷ್ಟ ಹೇಳ್ಕೊಡೋಕೆ ಅವಕಾಶ ಕೊಟ್ಟಿಲ್ಲ ಅಂತಲ್ಲ. ಆ? ಹೌದು ಗುರುಗಳೇ. ಆದ್ರೆ ಈ ತಾಯಿ ಹೇಳಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ, ನಿಮ್ಮ ಈ ಅದೇ ಹುಚ್ಚ ವೆಂಕಟ ಅವರಾಗಿರ್ಲಿ, ಆ ಸರ್ದಾಗಿರ್ಲಿ, ಆಮೇಲೆ ನೀವು ಆಶ್ರಮಕ್ಕೆ ಹೋಗಿರಿ, ನಾನು ಜನಸ್ನೇಹಿ, ಈ ಎಲ್ಲ ಚಾನೆಲ್ಗಳನ್ನು ನಾನು ನೋಡ್ತಾ ಇರ್ತೀನಿ. ಅಪ್ಪ ಅಮ್ಮನ್ನ ಸುಳ್ಳು ಹೇಳಿ ಆಶ್ರಮಕ್ಕೆ ಸೇರಿಸುವಂತದ್ದು, ಹೌದು 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 ಹ್ಯಾಂಡಿಕ್ಯಾಪ್ಗಳಿರ್ತಾರೆ. ನಿಜ. ಅರೆ ಇತ್ತೀಚೆಗೆ ಗುರುಗಳೇ, ಈಗ ಒಂದು ಈ 2025 2020 ನಿಮ್ಮ ಹತ್ರ ಮಾತಾಡಿ ಒಂದು 4 ತಿಂಗಳು ಕಳೆದ ನಂತರ ನನ್ನ ಲೈಫ್ಗೆ ಒಬ್ರು ಬಂದ್ರು. ತಾಯಿ ಇದಾರೆ, ಆದ್ರೂ ನನಗೆ ಒಬ್ರು ಪ್ಯಾಸೆಂಜರ್ ಆಗಿ ಬಂದಿದ್ದವ್ರು ಇವತ್ತು ನನಗೆ 2ನೇ ತಾಯಿ ಸ್ಥಾನದಲ್ಲಿದ್ದು ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಓ ಹೌದಾ? ಹೌದು ಗುರುಗಳೇ. ನೋಡಿ ಹೆಂಗಿರ್ತವೆ. ನನ್ನ DL ಲ್ಯಾಪ್ಸ್ ಆಗಿ ಗಾಡಿ ಬಾಡಿಗೆ ಕಟ್ಟೋದಕ್ಕಾಗಿ ಲಾಕ್ಡೌನ್ ಟೈಮ್ ಅಲ್ಲಿ ಗಾಡಿ ಓನರ್ ಕಿಟ್ ಮಾಡಿಕೊಂಡಿದ್ದವರು ವಾಪಸ್ ಕೊಟ್ಟೇ ಇರ್ಲಿಲ್ಲ. ಅದು ಏನೋ ಒಂದು ಹಿಂಗೆ ಆಗಿ ಲ್ಯಾಪ್ಸ್ ಎಲ್ಲ ಆಗೋಗಿತ್ತು. ಇಷ್ಟು ವರ್ಷ ಆದ್ರೂ ಕೂಡ ಮಾಡಿಸೂ ಇರ್ಲಿಲ್ಲ. ಆಮೇಲೆ ನನ್ನ ಪ್ರತಿಯೊಂದು ಬ್ಯಾಕ್ ಸಪೋರ್ಟ್ ಆಗಿ, ನನ್ನ ಬೆನ್ನೆಲುಬಾಗಿ ಅವರು ಇವತ್ತು ಜಸ್ಟ್ ಒಂದು ಬಾಡಿಗೆ ರೂಪದಲ್ಲಿ ನನಗೆ ಸಿಕ್ಕಿದ್ದು. ಇವತ್ತು ನನ್ನ ಮನೆ ಹೆಣ್ಮಕ್ಳಲ್ಲಿ ಅವರು ಕೂಡ ಒಬ್ಬರಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ 2ನೇ ತಾಯಿಯಾಗಿ, ನಾನು ಅವ್ರನ್ನ ಪ್ರೀತಿಯಿಂದ ಮಿನಿಮಮ್ ಅಂತ ಕರಿತೀನಿ. ಇವತ್ತು ನನಗೆ ತಾಯಿ ಸ್ಥಾನದಲ್ಲಿದ್ದಾರೆ. ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ನಾನ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅಮ್ಮನ್ಗೆ ಏನಾದ್ರು ಬೇಕು ಅಂದ್ರೆ, ಇಲ್ಲಾಂದ್ರೆ ಏನಾದ್ರು ಹೇಳಿದ್ರೆ ಅಮ್ಮ ಮಾತ್ರ ಕಾಲ್ ಮಾಡ್ತಾರೆ. ಅದ್ರ ತಾಯಿ ಪ್ರೀತಿ ಇದೆ. ಆದ್ರೆ ಟೈಮ್ ಸರಿಯಾಗಿ ನಾನು ದಿನಕ್ಕೆ ಊಟ ಮಾಡ್ತಿದ್ದೆ 1 ಟೈಮ್. ಹೊರಗಡೆ ಊಟ ನಂಗೆ ಸೆಟ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಮೇಡಮ್ ನನ್ಗೆ ತಾಯಿ ಸ್ಥಾನದಲ್ಲಿದ್ದು ಅಪ್ಪಿ ಕಂದ ಅಂತ ಎಲ್ಲ ಕರೆದು ನಾಷ್ಟ ಮಾಡು, ಊಟ ಮಾಡು, ನಾನೇನಾದ್ರು ತಪ್ಪು ಮಾಡಿದ್ರೆ ಬೈದು ಬುದ್ಧಿ ಹೇಳಿ ನನ್ನ ಕೋಪನ ಕಂಟ್ರೋಲ್ ಮಾಡಿ, ನೀವು ಅದ್ರಲ್ಲೂ ಮೊದಲನೇ ಭಾಗ ನಿಮ್ದೆ. ಯಾವಾಗ ನನ್ನ ಎಪಿಸೋಡ್ ಒಂದು ಸಪರೇಟ್ ಆಗಿ ಬರ್ಲಿಲ್ಲ, ಅಲ್ಲಿಗೆ ನಾನು ಎಷ್ಟು ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ. ಫ್ರೆಂಡ್ಗಳನ್ನ ನಂಬಿ, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳನ್ನ ನಂಬಿ, ಇವೆಲ್ಲ ನನ್ಗೆ ಪಶ್ಚಾತ್ತಾಪ ಕಾಡಿ ಒಬ್ಬ ಮನುಷ್ಯನಾಗಿ ಇರೋದಕ್ಕೆ ಬದುಕ್ತಾ ಇದ್ದೀನಿ. ಇರ್ಲಪ್ಪ, ನೀವು ಆಗ್ಲಿಂದ ಆ ವಿಚಾರ ಹೇಳ್ತಿರೋದು ನನ್ನ ಗಮನದಲ್ಲಿದೆ. ಬಟ್ ಆಕ್ಚುಲಿ
ಕೆಲವೊಂದು ಎಪಿಸೋಡ್ಗಳು ಏನಾಗುತ್ತವೆ ಅಂದರೆ ಹಿಂದಿಂದೆ ಲೈವ್ ಮಾಡಿರ್ತೀವಿ, ಎಲ್ಲೋ ತಕ್ಷಣಕ್ಕೆ ನಾವು ಬೇರೆ ಯಾವುದೋ ಶೂಟಿಂಗು ಅಥವಾ ಇನ್ನೇನಕ್ಕೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ವಾಪಸ್ ಬಂದು ಕಟ್ ಮಾಡೋ ಸಮಯದಲ್ಲಿ ಯಾವುದೋ ಒಂದು ಬಿಟ್ಬಿಟ್ಟು ಇನ್ನು ಮಿಕ್ದವು ಕಟ್ ಮಾಡಿಬಿಟ್ಟಿರ್ತೀವಿ. ಅಂದರೆ ಇಲ್ಲ ಗುರುಗಳೇ, ನೀವು ಕಟ್ ಮಾಡಿರೋದು ನನಗೆ ಆಕ್ಚುಲಿ ನಾನು ಬದಲಾಗೋದಕ್ಕೆ ಒಂದು ಕಾರಣ ಆಯ್ತು. ಅಂದರೆ ನಾನು ಹೇಳೋದು ಬಹುಶಃ ಅದು ನನಗೆ ನೀವು ಹೇಳ್ತಾ ಇದ್ದೀರಿ ಪದೇ ಪದೇ, ನನಗದು ಅರಿವಾಗ್ತಾ ಇಲ್ಲ. ಬಟ್ ಯಾವುದನ್ನು ನಾನು ಇಲ್ಲಿವರೆಗೂ ಯಾರೋ ಕೆಲವೊಬ್ಬರು ಬೇಡ ಗುರುಗಳೇ ಸಪ್ರೇಟ್ ಹಾಕೋದು ಬೇಡ ಅಂತ ಹೇಳಿದಾಗ ಬಹುಶಃ ಬಿಟ್ಟಿರ್ಬೋದು. ಬಟ್ ನಿಮ್ಮದು ಅಂತ ನಂಗೆ ನೆನಪೇ ಇಲ್ಲ. ನೀವು ನೋಡಿ, ಹೌದು ಹೌದು. ಹಾಗಾಗಿ ಅದು ಉದ್ದೇಶಪೂರ್ವಕ ಖಂಡಿತ ಅಲ್ಲ, ಕ್ಷಮಿಸಿ. ಅದೇ ಆ ಥರದ್ದು ಇಲ್ಲ ಇಲ್ಲ, ನೀವು ಆಗ್ತಾ ಇರೋದು ಕೂಡ ನನಗೆ ಬದಲಾಗೋದಕ್ಕೆ ಒಂದು ಚಾನ್ಸ್ ಗುರುಗಳೇ ಅದು. ಯಾಕೆಂದ್ರೆ ನಾನು ಇಷ್ಟು ಸಾವಿರಾರು ಜನಗಳ, ಯಾಕಂದ್ರೆ ಆನ್ಲೈನ್ ಗೇಮ್ ಆಗಿ ಬಂದು IT ಕಂಪ್ನಿ ಕೆಲಸ ಮಾಡಿರೋರ್ಗು ನೀವು ಸಾಂತ್ವನ ಹೇಳಿದೀರಾ, ಅದನ್ನು ನಾನು ಕೇಳಿದೀನಿ, ನನ್ಗಿಂತ ವಯಸ್ಸಲ್ಲಿ ಚಿಕ್ಕರು ಕೂಡ. ಆದ್ರೆ ನನ್ನ ತಪ್ಪುಗಳು ಇರೋದು ಅದು ಎಪಿಸೋಡ್ ಆಗಿ ಒಂದು ಭಾಗ ಆಗಿ ಬಂದಿಲ್ಲ, ಬರೋದು ಬೇಡ. ಅಷ್ಟ್ರ ಮಟ್ಟಿಗೆ ನಾನು ಏನು ತಪ್ಪು ಮಾಡಿದೆ ಅನ್ನೋದು ನನಗೆ ರಿಯಲೈಸ್ ಆಯ್ತು. ಆಗ್ಲಪ್ಪ, ಬದುಕನ್ನು ಸುಧಾರಿಸಿಕೊಂಡು ಎಲ್ಲೆಲ್ಲಿ ತಿದ್ದುಕೊಳ್ಬೇಕು, ಎಲ್ಲೆಲ್ಲಿ ಯಾರ್ಯಾರನ್ನು ಎಲ್ಲೆಲ್ಲಿ ಬಿಡಬೇಕು, ಎಲ್ಲೆಲ್ಲಿ ಶಿರಸಾವಹಿಸಿ ಶಿಸ್ತಿನಿಂದ ಕೆಲಸ ಮಾಡಬೇಕು, ಯಾವ್ಯಾವ ಒಲಿದು ಬಂದ ಸಂಬಂಧಗಳನ್ನು ಗೌರವಾನ್ವಿತವಾಗಿ ನಿಭಾಯಿಸಬೇಕು. ಮತ್ತೆ ನೀವ್ ಹೇಗಿದ್ರೆ ಗುರುಗಳೇ? ಚೆನ್ನಾಗಿದ್ದೀನಪ್ಪ, ಥ್ಯಾಂಕ್ ಯು. ಅಮ್ಮ ಚೆನ್ನಾಗಿದ್ದಾರಾ? ಬಹಳ ಚೆನ್ನಾಗಿದ್ದಾರೆ. ಆ ತಾಯಿ ಕೂಡ ಹೇಳಿದ್ರು ನಿಮ್ಮ ತಂದೆ ಬಗ್ಗೆ ಬೇಡ ಅಂತ. ಆದ್ರೆ ನೀವು ಎಷ್ಟು ಸತ್ಸಂಗದಲ್ಲಿ ಹೇಳಿದೀರಾ, ತಂದೆ ಇವತ್ತಲ್ಲ ನಾಳೆ ಮರಳಿ ಬಂದ್ರೆ. ನನಗೆ ತಂದೆ ಇಲ್ಲ ಗುರುಗಳೇ. ಅಪ್ಪಂಗೆ ನಾನು ಕೊಟ್ಟಿದ್ದೆ 3 ದಿನ ಗುರುಗಳ, ಸಾಯೋವರೆಗೂ 3 ದಿನ ಮುಂಚೆ ಹುಷಾರ್ ತಪ್ಪೋವರೆಗೂ ನನ್ಗೋಸ್ಕರನ ಕಷ್ಟಪಟ್ಟು ಸತ್ತಿದ್ದು ನನ್ನ ತಂದೆ. ಆದ್ರೆ ನಿಮ್ಮ ಸತ್ಸಂಗದಲ್ಲಿ ನೀವೇ ಹೇಳಿರೋ ಮಾತು, ಇವತ್ತಲ್ಲ ನಾಳೆ ಯಾವತ್ತಾರು ಈ ಮಾತು ನಾನು ನೆನಪು ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಒಬ್ರು ಗುರುಗಳ ಸ್ಥಾನದಲ್ಲಿ ಇದ್ದೀರಾ, ಅದು ನೀವೇ ಹೇಳಿದಿರಲ್ಲ ಗುರುಗಳ, ಇವತ್ತಲ್ಲ ನಾಳೆ ನನ್ನ ತಂದೆ ವಾಪಸ್ ಮಾಡಿ ಚೆನ್ನಾಗಿ ನೋಡ್ಕೊತೀನಿ ಅಂತ. ಅದು ಎಷ್ಟೋ ಜನ, ನಾವು ಡ್ರೈವರ್ ಇದೀವಲ್ಲ ಗುರುಗಳೇ, ದಿನಕ್ಕೆ 10,000 ಜನ ಪ್ಯಾಸೆಂಜರ್ಗಳನ್ನ ನೋಡ್ತಾ ಇರ್ತೀವಿ. ಇವತ್ತಿನ ಜನರೇಷನ್ ಹೇಗಿದೆ ಅಂದ್ರೆ, ಆ ತಾಯಿ ಹೇಳ್ದಾಗೆ, ಇದಕ್ಕಿಂತ ಮುಂಚೆ ಮಾತಾಡಿದ ಆ ತಾಯಿ ಹೇಳ್ದಾಗೆ, ನಿಮ್ಗೊಂದು ಒಳ್ಳೆ ಹುಡುಗಿ ಸಿಕ್ಲಿ, ನಿಧಾನ ಆದ್ರೂ ಪರವಾಗಿಲ್ಲ, ಆ ನಿಮ್ಮ ತಾಯಿನೂ ನನ್ನ ತಾಯಿ ಅಂತಾನೆ ಗೌರವಿಸ್ತೀನಿ. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಏರಿಯಾಗ ಒಬ್ಬ ನಿಮ್ಮಂತ ಒಬ್ರು ಶ್ರೀನಿವಾಸ್, ನನ್ನ ಹೆಸರು ಕೂಡ ಶ್ರೀನಿವಾಸನೇ ಹುಟ್ಟಿದ ಹೆಸರು, ಬರೀ ಕರೆ ಹೆಸರು ಬೇರೆನೆ ಇದೆ. ಅದ್ ಬೇಡ ನನಗೆ, ನನ್ನ ಹೆಸರು ಹೇಳ್ಕೊಳ್ಳೋದಕ್ಕೂ ಕೂಡ ನಾಚಿಕೆ ಆಗುತ್ತೆ ಅನ್ಸುತ್ತೆ. ಅಯ್ಯೋ, ಹಾಗೆ ಕಂದ್ಕೊಳ್ತೀಯಪ್ಪ. ನಡು ಬಂದ್ ದಾರಿ ಮರಿಬಾರ್ದಲ್ಲ ಗುರುಗಳೇ. ಸರಿ ಗುರುಗಳೇ, ನಾನು ಜಾಸ್ತಿ ಏನು ಮಾತಾಡಕ್ಕಲ್ಲ. ತೊಂದರೆ ಇಲ್ಲ. ತಂದೆ ಕುರಿತು ನಿಮಗೆ ಕಾಡ್ತಾ ಇರೋ ಪಶ್ಚಾತ್ತಾಪ, ಅಥವಾ ಒಂದು ಸಾವಾದ ಮೇಲೆ ಮನುಷ್ಯ ಅವರ ಬೆಲೆ ಅಥವಾ ಅದರ ಕುರಿತಾದ ಮಹತ್ವವನ್ನು ತಿಳ್ಕೊಳ್ಳುವಂತಹ ಈ ಸ್ಥಿತಿ, ಒಬ್ಬ ಮಗನಾಗಿ ತಂದೆಯನ್ನು ಕಳ್ಕೊಂಡಾದ ಮೇಲೆ ಬದುಕು ನಿಮಗೆ ನೀಡ್ತಾ ಇರೋ ಜೀವನ ಪಾಠಗಳು, ಅಥವಾ ಅದರಿಂದ ನಿಮ್ಮ ಅಂತರಂಗದಲ್ಲಿ ಆಗ್ತಾ ಇರೋ ಘರ್ಷಣೆಗಳು, ಸಂಘರ್ಷಗಳು, ಒಳಿತು ಕೆಡುಕುಗಳ ಹೋರಾಟಗಳು, ಅವೆಲ್ಲವನ್ನು ಮೀರಿ ಇವತ್ತು ತಂದೆ ಕುರಿತು ನೆನೆಸ್ಕೊಂಡು ಒಂದೆರಡು ಹನಿ ಕಣ್ಣೀರು ಹಾಕಿದಾಗ ನನಗನ್ಸೋದು ಏನಂದರೆ, ನಿಜವಾಗ್ಲೂ ಮನುಷ್ಯನ ಜೀವನ ಇಷ್ಟೇ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪು ನಿರ್ಧಾರಗಳು ಆಗ್ತಾ ಇರ್ತವೆ. ಮುಂದಿನ ಬದುಕನ್ನು ನಾವು ತುಂಬ ಪ್ರಜ್ಞೆಯಿಂದ ಬದುಕಬೇಕು. ನಾವು ದುಡಿಯೋ ದುಡ್ಡು, ಖರ್ಚು ಮಾಡೋ ದುಡ್ಡು, ನಮ್ಮ ಜೊತೆ ಇರೋ ಸ್ನೇಹಿತರು, ನಮ್ಮನ್ನು ನಂಬಿಕೊಂಡು ಮನೇಲಿ ಕಾಯ್ತಾ ಇರೋ ಜೀವಗಳು, ಎಲ್ಲದಕ್ಕೂ 10 ವರ್ಷ ಆಯ್ತು ಗುರುಗಳೇ, ನಾನು ಯಾರನ್ನೂ ಹತ್ರ ಸೇರ್ಸ್ಕೊಂಡಿಲ್ಲ. ನನ್ನ ಮೊಬೈಲ್ ಅಲ್ಲಿ ಒಂದು 6-7 ಅಪ್ಪ ಅಮ್ಮ ಅಕ್ಕ ಬಾವ ಇವ್ರಗಳ ನಂಬರ್ ಬಿಟ್ರೆ, ಈಗ ನೀವು ಮಾತಾಡಿ ಆದ ಮೇಲೆ ಈಗ ನನ್ನ ಲೈಫ್ ಬಂದಿರೋ ನನ್ನ 2ನೇ ತಾಯಿ, ಅವ್ರ ಫ್ಯಾಮಿಲಿ ನಂಬರ್. ಯಾಕಂದ್ರೆ ಆ ತಾಯಿ ಒಬ್ರೇ ನನಗೆ ಸಿಕ್ಕಿಲ್ಲ, ಅವ್ರ ಫ್ಯಾಮಿಲಿ, ಅವ್ರ ಅಕ್ಕ, ಇವರು ಫ್ಯಾಮಿಲಿ, ಇವರೆಲ್ಲರೂ ಕೂಡ ನನಗೆ ಪರಿಚಯ ಆಗಿರೋದ್ರಿಂದ ಅವರು ಅವ್ರ ಫ್ಯಾಮಿಲಿ ಒಬ್ರು ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಈ ಮೇಡಮ್ ನನಗೆ 2ನೇ ತಾಯಿ ಸ್ಥಾನದಲ್ಲಿದ್ದಾರೆ. ನೋಡಿ ಎಂತ ಅದ್ಭುತ ಅದು. ಎಷ್ಟೋ ನೋವುಗಳನ್ನ ಮರ್ಸಿದ್ದಾರೆ. ನನ್ನಿಂದ ಅವ್ರಿಗೆ ನೋವು ಆಗಿದ್ರು ಕೂಡ
ಒಂದು ತಾಯಿ ಸ್ಥಾನದಲ್ಲಿ ನೋಡಿ ಒಂದು ಅಟ್ಯಾಚ್ಮೆಂಟ್ ಅಂತ ಒಂದು ಬಾಂಡಿಂಗ್ ಕ್ರಿಯೇಟ್ ಆದ್ಮೇಲೂ ನಾನು ಎಷ್ಟು ಹರ್ಟ್ ಮಾಡಿದ್ದೀನಿ, ಆದ್ರೂ ಒಬ್ಬ ಮಗನ್ ತರ ತಿಳ್ಕೊಂಡು ನನ್ನ ತಪ್ಪೆಲ್ಲ ಕ್ಷಮಿಸಿ ನನ್ನನ್ನ ಒಂದು ದಾರಿಗೆ ತಗೊಂಡು ಎಷ್ಟೋ ಒಂದು ನನ್ನನ್ನ ಒಬ್ಬ ಮನುಷ್ಯನಾಗ ಕರ್ಕೊಂಡು ಹೋಗ್ತಾ ಇದಾರೆ ಗುರುಗಳ. ಇರ್ಲಪ್ಪ, ಹೆಣ್ಣಿನ ಅಂತಹ ದೇವತೆ ರೂಪದಲ್ಲಿ ಬಂದ ಹೆಣ್ಣು ಮಕ್ಕಳಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ಶರಣಾಗುವುದರಿಂದ ಅವರು ನಿಮ್ಮನ್ನು ಒಂದು ಮೂರ್ತಿಯನ್ನಾಗಿ ಕೆತ್ತುತ್ತಾರೆ. ಯಾರ್ಯಾರಿಗೂ ಶರಣಾಗಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ನನ್ನ ಎರಡನೇ ತಾಯಿ ದೇವ್ರಿದ್ದಂಗೆ ಗುರುಗಳೇ, ನೀವು ಬೇರೆ ಅಲ್ಲ ನನಗೆ, ನನ್ನ ಎರಡನೇ ತಾಯಿ ಬೇರೆ ಅಲ್ಲ. ಮನೆಯಲ್ಲಿರೋ ಅಮ್ಮ, ಅಕ್ಕ, ಬಾವ, ಅಕ್ಕನ ಮಗಳು ಇನ್ನು 6ನೇ ಕ್ಲಾಸ್ ಆಗಿದ್ರು ಕೂಡ ಅದನ್ನು ಕೂಡ ಒಂದು ಮಾಮ ಅಂತ ಒಂದು ಪ್ರೀತಿಯಿಂದ ಒಂದು ಕಣ್ಣೀರ್ ಹಾಕುತ್ತೆ, ಏನಾರು ಒಂದು ಸಣ್ಣ ನೋವಾದ್ರೂ ಕೂಡ. ನೋಡಿ ಒಬ್ಬ ಮನುಷ್ಯನ್ಗೆ ಎತ್ತ ತಂದೆ ತಾಯಿ, ಆ ಜೊತೆಲಿರೋ ಅಣ್ಣ ತಮ್ಮ ಅಕ್ಕ ತಂಗಿ, ಅವ್ರಿಗೆ ಬರೋರು ಮದ್ವೆ ಆಗಿ ಬರೋ ಅಂತ ಇರ್ತಾರಲ್ಲ ಮಾವ ಬಾವ ಸ್ಥಾನದಲ್ಲಿ, ಇವ್ರುಗಳನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡಿದ್ರೆ ಇದಕ್ಕಿಂತ ಒಂದು ಒಳ್ಳೆ ಫ್ಯಾಮಿಲಿ ಇನ್ನೊಂದಿಲ್ಲ ಗುರುಗಳ. ಚಿಕ್ಕಮ್ಮ ಆಗ್ಲಿ, ದೊಡ್ಡಮ್ಮ ಆಗ್ಲಿ, ಕಜಿನ್ ಬ್ರದರ್ಗಳಾಗ್ಲಿ, ಇವರೆಲ್ಲ ವೇಸ್ಟ್ ಅನ್ಸುತ್ತೆ ನನಗೆ. ಇರ್ಲಿ, ಬದುಕು ಯಾವಾಗ ಬಹಳ ಅದ್ಭುತ ಅನ್ಸುತ್ತೆ ಅಂದ್ರೆ ನಾವು ಬಯಸಿ ಹಿಂದ್ಗಡೆ ಅಲಿಯುವುದಕ್ಕಿಂತ ನಮ್ಮನ್ನು ಬಯಸಿ ನಮಗೋಸ್ಕರ ಕಾದು ನಮ್ಮ 2 ಒಳ್ಳೆ ಮಾತನ್ನು ಅಥವಾ ನಮ್ಮ 2 ಮಾತುಗಳನ್ನು ಕೇಳಲಿಕ್ಕೆ ಕಾಯ್ತಾ ಕೂತಿರೋ ಜೀವಗಳನ್ನು ನಾವು ನಿರ್ಲಕ್ಷ್ಯ ಮಾಡಿಬಿಟ್ಟಿರ್ತೀವಿ. ಯಾವಾಗ ನಾವು ನಂಬಿಕೊಂಡ ಎಲ್ಲ ಜೀವಗಳು ಅರ್ಧದಲ್ಲಿ ಕೈ ಕೊಟ್ಟು ಹೋಗ್ತವೆ, ಆಗ ನಮ್ಗೆ ಅರ್ಥವಾಗುತ್ತೆ ನಿಜವಾಗಲೂ ಬಯಸಿದ್ದನ್ನು ಪಡ್ಕೊಳ್ಳೋದಕ್ಕಿಂತ ನಮಗೋಸ್ಕರ ಕಾಯ್ತಾ ಇರೋ ಜೀವಗಳನ್ನು ಸಂತೋಷಪಡಿಸೋದ್ರಲ್ಲೇ ಜೀವನದ ಸಾರ್ಥಕತೆ ಇದೆ ಅಲ್ವಾ? ಹಾಗಾಗಿ ನಾನು ಈ ಸಮಯದಲ್ಲಿ ನಿಮ್ಮ ಈ ಪರಿವರ್ತನೆಯನ್ನು ನಿಜವಾಗಲೂ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಿಮ್ಮಂತೆ ಎಲ್ಲ ಹುಡುಗರು ಬದುಕಿನ ಒಂದಷ್ಟು ಒಳಿತು ಕೆಡುಕುಗಳು ಘಟನೆಗಳು ನಡೆದಾದ ಮೇಲೆ ಈ ರೀತಿ ತಾಯಿ ಉಳಿದಿದ್ದಾರೆ, ಅವರಿಗೆ ಜೀವನದುದ್ದಕ್ಕೂ ಉಳಿದ ಬದುಕನ್ನಾದರೂ ಅವರಿಗೆ ನೆಮ್ಮದಿ ಕೊಡಲಿಕ್ಕೆ ನಿಮಗೊಂದು ಅವಕಾಶ ಇದೆ. ತಂದೆಯೊಂದಿಗೆ ಅಂಥದ್ದೊಂದು ಕೆಲವು ಅನರ್ಥಗಳು ನಡೆದಿದ್ರೆ ಆ ಎಲ್ಲ ಪಾಪವನ್ನು ಸರಿದೂಗಿಸಿಕೊಳ್ಳಲಿಕ್ಕೆ ತಾಯಿ ಜೀವಂತವಾಗಿದ್ದಾರೆ, ಹೌದಲ್ಲ? ಹಾಗಾಗಿ ಅವರ ಜೊತೆ ಕೆಲವು ಅನರ್ಥಗಳು ನಡೆದಿರ್ಬೋದು ಈ ಹಿಂದೆ, ಆದರೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಆ ಆತ್ಮಕ್ಕೂ ಅದು ತೃಪ್ತಿಯಾಗುತ್ತೆ. ಮತ್ತು ಇಲ್ಲಿ ಬಂದಿರುವ ತಾಯಿ ಅಥವಾ 2ನೇ ತಾಯಿ ಅಂದ್ರೆ ಅಥವಾ ಈ ನಿಮ್ಮ ಮಿನಿಮಮ್ ಗುರುಗಳೇ, ನಾನು ಅವ್ರನ್ನ ಹಾಗೆ ಕರೆಯೋದು ಮಿನಿಮಮ್ ಅಂತ ಪ್ರೀತಿಯಿಂದ. ಆಗ್ಲಿ ಬಹಳ ಸಂತೋಷ. ಅವರು ಕೂಡ ನನ್ನ ಕಂದ ಅಪ್ಪಿ ಅಂತ ಕರೀತಾರೆ. ಒಳ್ಳೇದಾಗ್ಲಪ್ಪ. ನಿಧಾನಕ್ಕೆ ಸಿಕ್ಕಿದ್ರು ಕೂಡ ಒಬ್ಬ ಮನುಷ್ಯನಾಗಿ ನನ್ನನ್ನ ಕೈ ಹಿಡಿದು ನನ್ನ ಕಷ್ಟದಲ್ಲಿ ಜೊತೆಲಿದ್ದು ನನಗೆ ಬ್ಯಾಕ್ ಬೋನ್ ಆಗಿ ನಿಂತು, ತಾಯಿ ವಯಸ್ಸಾಯ್ತು ಎತ್ತು ತಾಯಿಗೆ, ಆದ್ರೆ ಈ ತಾಯಿ ಪ್ಯಾಸೆಂಜರ್ ಸಿಕ್ಕಿ ನನಗೆ ಒಂದು ಮರುಜನ್ಮ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಗುರುಗಳೇ. ಅಷ್ಟೇ, ಆ ಕೃತಜ್ಞತೆಯನ್ನ ಸದಾ ಇಟ್ಕೊಳ್ಳಿ. ಹಾಗೂ ಮುಂದೊಂದು ದಿನ ಎಲ್ಲ ನಂಬಿಕೆಗಳು ಉಲ್ಟಾ ಆದರೂ ಕೂಡ ಈ ಹಿಂದೆ ಮಾಡಿದ ಉಪಕಾರಗಳನ್ನು ಸ್ಮರಣೆ ಮಾಡೋದೇ ಶ್ರೇಷ್ಠತೆ, ಹೌದಲ್ಲ? ಮನುಷ್ಯನ ಬದುಕು ಹಾಗೆ ಎಲ್ಲ ಇದ್ದಂತೆ ನಮ್ಮೊಂದಿಗೆ ಇರೋದಿಲ್ಲ. ಕೆಲವರು ತಮ್ಮ ಕರ್ತವ್ಯ ಮುಗಿಸಿ ಆದಮೇಲೆ ಏನೋ ಕಾರಣ ಇಟ್ಟು ಹೊರಟು ಹೋಗ್ಬಿಡ್ತಾರೆ. ನೀವು ಅದನ್ನು ಯಾಕೆ ಹೆಂಗೆ ಅಂತ ರೋಡಲ್ಲಿ ಬಿದ್ದು ಒದ್ದಾಡಂಗಿಲ್ಲ. ಬಂದಿದ್ದೆ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದೀರಿ. ಎಂದೋ ಒಂದು ದಿವಸ ಹೋಗ್ಲಿಕ್ಕೆ ಹೊರಟಾಗ ಕಳಿಸ್ಕೊಡ್ಲಿಕ್ಕೆ ಒಂದು ತಯಾರಿ ಇರಬೇಕು ಮನುಷ್ಯನಿಗೆ, ಆಯಿತಾ? ಅದು ಎಲ್ಲರೂ ಅಷ್ಟೇ, ನಿಮ್ಮ ತಾಯಿ ಆದರೂ ಅಷ್ಟೇ, ಈ ಬಂದಿರೋ ಆ ಮಹಾನ್ ತಾಯಿ ಆಗಿರೋ ಬೇರೆ ಯಾರೋ ಸ್ನೇಹಿತರು ಅಥವಾ ಯಾಕಂದರೆ ಯಾರು ಯಾವಾಗ ಹೊರಡ್ತಾರೋ ಅರಿವಿಲ್ಲ. ಹುಟ್ಟಿಗೆ ಅಂದರೆ ಒಂದು ಮಗು ಹುಟ್ಟಿದಾಗ ಸಂತೋಷಪಟ್ಟ ಪ್ರತಿ ತಂದೆ ತಾಯಿಗಳು ಆ ಮಗುವಿನ ಸಾವಿನ ಕುರಿತು ಸ್ಪಷ್ಟತೆಯನ್ನು ಹೊಂದಿರಲೇಬೇಕು. ಇಲ್ಲ ಅಂದರೆ ಸಾವು ಬಹಳ ಕಹಿಯಾದದ್ದೇ ಆದರೂ ಕೂಡ ಅದನ್ನು ತಪ್ಪಿಸ್ಲಿಕ್ಕಂತೂ ಆಗಲ್ಲ. ಹುಟ್ಟಿನೊಂದಿಗೆ ಸಾವು ಬೆಸೆದುಕೊಂಡು ಬಂದಿರುತ್ತೆ. ಯಾವುದು ಹುಟ್ಟುತ್ತೋ ಅದು ಸ್ವಯಂ ಸಾಯಲೆಂದೇ ಹುಟ್ಟಿದೆ. ಯಾವುದು ಬರುತ್ತೋ ಅದು ಹೋಗುತ್ತೆ, ಯಾವುದು ಕೂಡುತ್ತೋ ಅದು ಬೇರ್ಪಡುತ್ತೆ. ಆದರೆ ನಾನು ಬೇರ್ಪಡೋದ್ರ ಬಗ್ಗೆ, ಸಾಯೋದ್ರ ಬಗ್ಗೆ, ಬೇರೆಯಾಗೋದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ಯಾಕಂದರೆ ನನಗದು ಕಹಿ, ಅದು ಬೇಡ. ಆದರೆ ಕಹಿನ ಮಾತ್ರಕ್ಕೆ ನಾನು ಅದನ್ನು ಕಾಲ್ ಕಸ ಮಾಡಿಕೊಂಡ್ರೆ ಮುಂದೊಂದು ದಿವಸ
ಆ ಸತ್ಯ ಎದುರಿಸೋ ಪರಿಸ್ಥಿತಿ ಬಂದಾಗ ನಾನು ಸೋತು ಬಿಡ್ತೀನಿ, ನಾನು ಕುಗ್ಗಿ ಹೋಗಿಬಿಡ್ತೀನಿ. ಹಾಗಾಗಿ ಯಾರು ಮನೆಯಲ್ಲಿ ಸಾವಿನ ಕುರಿತು ಮಾತಾಡ್ತಾರೆ ಅಥವಾ ಕೆಲವೊಂದು ವಿಚಾರಗಳು ಮುಂದಿಂಗಾದರೆ ನಾನು ಅವತ್ತು ಈ ರೀತಿ ತಯಾರಾಗಿರಬೇಕು. ಕೆಲವೊಮ್ಮೆ ಸಾವನ್ನು ಅಪಶಕನ ಅಂತ ಹೇಳ್ಬೋದು, ಆದರೆ ನೀವು ಅದನ್ನು ತಪ್ಪಿಸಬಲ್ಲಿರಾ? ನೀವು ಅಂದರೆ ಸಂತೋಷದ ಕ್ಷಣಗಳಿಗೆ ಅಣಿಯಾಗುವುದು ಅವಶ್ಯಕತೆ ಇಲ್ಲ, ತಯಾರಿ ಬೇಕಿಲ್ಲ. ಆದರೆ ದುಃಖದ ಪರಿಸ್ಥಿತಿಗಳಿಗೆ ಮೊದಲೇ ತಯಾರಾಗಿರೋದು ಅಥವಾ ಅಂಥದ್ದೇನೋ ಒದಗಿ ಬಂದಾಗ ನಾನು ಅದನ್ನು ನಿಭಾಯಿಸಬಲ್ಲೆ. ಅದು ಯಾರೇ ಆಗಿರ್ಬೋದು, ಅದು ಪಡೆದ ಲಾಭ, ಬಂದ ವ್ಯಕ್ತಿಗಳು, ಪಡೆದುಕೊಂಡ ಹೊಸ ಸಂಬಂಧಗಳು ಯಾವುದೇ ಆಗಿರ್ಬೋದು, ಅವೇ ಬಂದಿದ್ದಾವೆ, ಅವೇ ಹೋಗುತ್ತವೆ. ಈ ನಡುವೆ ನೀವು ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತಿದ್ದೀರಿ. ಹಾಗಾಗಿ ಎಲ್ಲ ಬದುಕನ್ನು ಅನುಭವಿಸ್ತಾ ಹೋಗುವ ಈ ದಾರಿಯಲ್ಲಿ ಯಾವುದನ್ನು ಶಾಶ್ವತ ಅಂತ ಪರಿಗಣಿಸೋದು ಬೇಡ. ಯಾಕಂದರೆ ಈ ಹಿಂದೆ ಅಲೆಪೆಟ್ಟು ತಿಂದುಬಿಟ್ಟಿದ್ದೀರಾ. ಇಲ್ಲೂ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಅವುಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು, ನಿಯತ್ತಾಗಿರಬೇಕು. ಅವರು 10 ಕೊಟ್ಟರೆ ನಾನು 12 ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಒಂದು ದಿವಸ ಯಾವುದೋ ಕೆಲವು ಜೀವಗಳು ಸತ್ತು ದೂರ ಆಗ್ತವೆ, ಇಲ್ಲ ಜಗಳ ಮಾಡ್ಕೊಂಡು ದೂರ ಆಗ್ತವೆ, ಇಲ್ಲ ಕಾರಣ ಇಲ್ಲದೆ ದೂರವಾಗ್ತವೆ, ಹೆಂಗೋ ಒಟ್ಟಿನ ದೂರ ಆಗ್ತವೆ. ಅದು ಕಾಲದ ಮಹಿಮೆ. ಆ ಎಲ್ಲದಕ್ಕೂ ನಾನು ತಯಾರಾಗಿರ್ಬೇಕು ಅಲ್ವಾ? ಒಂದು ಬೇಸರ ಏನು ಅಂದ್ರೆ ಗುರುಗಳೇ, ತಂದೆ ಜೀವನ ಪೂರ್ತಿ ಗಾರೆ ಕೆಲಸನೇ ಮಾಡ್ಕೊಂಡು ಓಡಾಡಿದ್ರು ಕೂಡ ಸಾಯೋದಿನೊಂದು 3 ದಿನ ಮಟ್ಟಿಗೂ ಕೂಡ ನನಗೋಸ್ಕರನೇ ಕಷ್ಟಪಟ್ಟು ಸತ್ರು. ಇವತ್ತು ಇನ್ಯಾರಿಗೋ ರಿಲೇಟಿವ್ ಅಲ್ಲೇ ಇನ್ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ, ಲಕ್ಷ ಖರ್ಚು ಮಾಡಿದ್ರು, ಅರೆ ಗ್ಯಾರಂಟಿ ಇಲ್ಲ, ಇನ್ನ ಇದಾರೆ, ಬಟ್ ಒಳ್ಳೇದ್ ಮಾಡ್ಲಿ. ಆದ್ರೆ ನನ್ನ ತಂದೆ 1 ರೂಪಾಯಿನೂ ಕೂಡ ನನಗೆ ನನ್ನ ಮನೆ ಪರಿಸ್ಥಿತಿನೋ ಇಲ್ಲ ಕಷ್ಟನೋ ಏನೋ ಗೊತ್ತಿಲ್ಲ, ಆದ್ರೆ ಏನು ಖರ್ಚು ಮಾಡಿಸ್ತೇನೆ ವಿಧಿವಶನೂ ಆದ್ರು. ಬದುಕಿದಾಗೆಲ್ಲ ನಾನ್ ಕಷ್ಟ ಕೊಟ್ಟೆ, ಅವರು ಸತ್ ಮೇಲೂ ಕೊಡ್ಲಿಲ್ಲ ನನಗೆ. ಆಯ್ತಪ್ಪ, ತೊಂದರೆ ಇಲ್ಲ, ತುಂಬ ದುಃಖ ಪಡೋದು ಬೇಡ. ಅವರ ಆಶೀರ್ವಾದ ಸದಾ ಇರುತ್ತೆ. ದೇಹಗಳು ನಶಿಸಿ ಹೋಗಿದ್ದಾವೆ, ಆದರೆ ಅವರು ಮಾಡಿರುವ ಕೆಲಸಗಳು ಜೀವಂತವಾಗಿದ್ದಾವೆ. ಅವರು ನಿಮ್ಮ ಸಲುವಾಗಿ ಮಾಡಿದ ಕೆಲವು ಯೋಜನೆಗಳು, ಕೆಲವು ಕೆಲಸಗಳು, ಕೆಲವು ಇಟ್ಟಿಗೆಯಿಂದ ಕಟ್ಟಿದ ಕಟ್ಟಡಗಳಾಗಿರ್ಬೋದು, ಅಥವಾ ಮಾಡಿದ ಕೆಲವು ಭಾವನಾತ್ಮಕ ಸಂಬಂಧಗಳು, ಅಥವಾ ನಿಮಗಾಗಿ ದುಡಿದ ಕೆಲವು ದುಡ್ಡುಗಳು, ಅಥವಾ ಅದರಿಂದ ಆದ ಕೆಲವು ಪರಿಣಾಮಗಳು, ಅವರು ದೇಹ ಬಿಟ್ಟ ನಂತರವೂ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಅವರ ಆಶೀರ್ವಾದ ಇದ್ದೇ ಇದೆ. ಅದರ ಖಚಿತತೆಯನ್ನು ನೀವು ಯಾವಾಗಲೂ ಇಟ್ಟುಕೊಳ್ಬೇಕು. ಮತ್ತು ಮುಂದೆ ಅವರದೇ ಜೊತೆ ಬಾಳಿ ಬದುಕಿದ ಅವರ ಶ್ರೀಮತಿ ಅರ್ಥಾತ್ ನಿಮ್ಮ ತಾಯಿ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದೇ ಆ ಜೀವಕ್ಕೆ ಕೊಡುವ ಬಹಳ ದೊಡ್ಡ ಉಡುಗೊರೆ. ಹಾಗಾಗಿ ನೀವು ಅದನ್ನು ಮಾತ್ರ ಮಾಡಬಹುದು. ಆ ಹೋಗಿರುವ ತಂದೆಯ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ. ಇಲ್ಲಿವರೆಗೂ ನನ್ನ ಲೈಫಲ್ಲಿ ನಾನು ಬುದ್ಧಿ ಕಲ್ತು ನಾನು ಯಾವಾಗ ಒಂಟಿತನ ಕಾಡ್ತಾ ಇದ್ದೆ ಗುರುಗಳೇ, ಆಗಿಂದ 5 ಜನ ಮಾತ್ರ ಇದ್ರು, ಅಪ್ಪ, ಅಮ್ಮ, ಅಕ್ಕ, ಬಾವ, ಅಕ್ಕನ ಮಗಳು ಅಂತ. ಈಗ ನನಗೆ 6 ಜನ ಇದ್ದಾರೆ, 2ನೇ ತಾಯಿನೂ ಸೇರಿ. ಆಯ್ತು, ಬಹಳ ಎಚ್ಚರಿಕೆಯಿಂದ ಆಟೋ ಚಾಲನೆ ಮಾಡಿ. ದೇವರು ನಿಮ್ಮನ್ನು ಇನ್ನೂ ಚೆನ್ನಾಗಿಡ್ಲಿ. ಬಹಳ ಧನ್ಯವಾದ ಗುರುಗಳೇ. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ಕಲ್ಲ. ನನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಬೇರೆ ಯಾರಿಗಾರು ಒಂದು ಕಾಲು ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಒಂದು ಸಾಂತ್ವನ ಹೇಳಿ, ಆಮೇಲೆ ಖಂಡಿತ ಧನ್ಯವಾದ ಗುರುಗಳೇ. ಮತ್ತೆ ನಾನು ಯಾವಾಗಾರು ಕಾಲ್ ಮಾಡ್ತೀನಿ. ಇವತ್ತು 3 ಕಾಲು ಕೂಡ ನಿಮ್ಗೆ ನಿಮ್ಮ ಇದಕ್ಕೆ ಇದಾಯ್ತು. ಸರಿ, ಯಾರಿಗಾರು ಒಬ್ರಿಗೆ ಸಾಂತ್ವನ ಹೇಳಿ ಗುರುಗಳೇ. ಥ್ಯಾಂಕ್ ಯು. ಖಂಡಿತ. ಶುಭವಾಗ್ಲಿ. ಗೋವಿಂದ, ನೋಡಿ, ತಂದೆ ತೀರು ಹೋಗಿದ್ದಾರೆ. ಇವತ್ತಿಗೆ ಅವರು ಅದರ ಬಗ್ಗೆ ನೆನಪು ಮಾಡಿಕೊಂಡು, ಅಯ್ಯೋ ನಮ್ಮ ತಂದೆ ಕಡೆಗಾಲದಲ್ಲೂ ನಮಗೋಸ್ಕರ ದುಡ್ದು ಸತ್ತುಬಿಟ್ರು, ನಾನು ಅವ್ರಿಗೆ ನೆಮ್ಮದಿ ಕೊಡಲಿಲ್ಲ, ಅಥವಾ ಏನೋ ಅಂಥದ್ದೊಂದು ದುಃಖಗಳು. ಒಂದು ಅರ್ಥ ಮಾಡಿಕೊಳ್ಳೋದು, ಯಾವಾಗ ತಂದೆ ತಾಯಿಗಳು ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾರೆ, ಅವರು ನಿಮಗೋಸ್ಕರ ಇಡೀ ಜೀವನವನ್ನು ಸಮರ್ಪಣೆ ಮಾಡಿದ್ದಾರೆ, ನೀವು ಅವರಿಗೋಸ್ಕರ, ಅವರ ಕಣ್ಣಿನಲ್ಲಿ ನಿಮಗೋಸ್ಕರ ಕಟ್ಟಿರುವ ಕನಸುಗಳು ಬೆಳಗ್ಗೆದ್ದರೆ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಕಾಣ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತಾಯಿ ತಂದೆಯರು ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ನಿಮ್ಮ ಕಾರಣಕ್ಕೆ ಕಟ್ಟಿಕೊಂಡಿರುವ ನಿಮ್ಮ ಭವಿಷ್ಯದ ಕುರಿತು ಕಟ್ಟಿರುವ ಕನಸುಗಳು
ನಿಮ್ಮ ತಂದೆ ತಾಯಿಗಳ ಕಣ್ಣಲ್ಲಿ ನಿಮಗೆ ಎಲ್ಲಿವರೆಗೂ ಕಾಣುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಜೀವನ ನಿಮಗೆ ಅಂಥದ್ದು ಯಾವ ಸಫಲತೆಯನ್ನು ಉಂಟು ಮಾಡುವುದಿಲ್ಲ, ಅಂಥ ಯಾವ ಗೆಲುವನ್ನು ನಿಮಗೆ ಕರುಣಿಸುವುದಿಲ್ಲ ಈ ಜೀವನ. ನೀವು ತಂದೆ ತಾಯಿಗಳಿಗೋಸ್ಕರ ನಿಮ್ಮ ಬದುಕನ್ನು ವ್ಯರ್ಥ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೆತ್ತವರು ನಿಮ್ಮ ಕುರಿತು, ತಂದೆ ಆಗಲಿ ತಾಯಿ ಆಗಲಿ ಯಾರಾದರೂ ಒಬ್ಬರಾದರೂ ನಿಮ್ಮ ಕುರಿತು ಭವಿಷ್ಯದ ಕನಸನ್ನು ಕಂಡಿರ್ತಾರೆ. ಬೆಳಗ್ಗೆದ್ದು ದೇವ್ರ ಮನೆಯಲ್ಲಿರೋ ಫೋಟೋಗಳನ್ನ ನೋಡ್ತಿರೋ ಬಿಡ್ತಿರೋ, ಆದರೆ ನಿಮ್ಮ ತಾಯಿ ತಂದೆಯರನ್ನು ಸ್ಮರಣೆ ಮಾಡಿಕೊಳ್ಳಿ. ಅವರು ಎಲ್ಲಿ ನನ್ನ ಮಗ ದಾರಿ ತಪ್ತಾನೆ, ಎಲ್ಲಿ ನನ್ನ ಮಗಳು ದಾರಿ ತಪ್ಪುತ್ತಾಳೆ, ಅಥವಾ ಎಲ್ಲಿ ಅವಳು ಹೊರಗಡೆ ಹೋಗಿ ಯಾರ ಮಾತು ಕೇಳೋ ಮನಸ್ಸು ಹಾಳು ಮಾಡ್ಕೊಂಡ್ಬಿಡ್ತಾಳೆ ಅಥವಾ ಬದುಕು ಹಾಳು ಮಾಡ್ಕೊಂಡ್ಬಿಡ್ತಾಳೆ, ಈ ಭಯಗಳು ಎತ್ತವರಲ್ಲಿ ಆವರಿಸಿದ್ದಾವೆ ಅನ್ನೋದಾದರೆ ಮೊದಲು ಅದನ್ನು ನಿವಾರಣೆ ಮಾಡಿ ನಿಮ್ಮ ಮಾತು ಅಥವಾ ನಿಮ್ಮ ನಡತೆಗಳ ಮೂಲಕ. ಯಾವಾಗ ನಿಮ್ಮ ಹೆತ್ತವರ ಮುಖದಲ್ಲಿ ಅಂತಹದ್ದೊಂದು ಆತಂಕದ ಗೆರೆಗಳು ಕಾಣ್ತಾ ಇದ್ದಾವೆ ನಿಮ್ಮ ಕಾರಣಕ್ಕೋಸ್ಕರ, ಮತ್ತು ನೀವು ಅದನ್ನು ನೋಡಿಯೂ ಕೂಡ ಸುಮ್ಮನೆ ಅದನ್ನು ನಿವಾರಣೆ ಮಾಡುವ ಪ್ರಯತ್ನವನ್ನೇ ಮಾಡದೇ ಇದ್ದರೆ ಅವರ ಜೀವನವನ್ನು ಅತ್ಯಂತ ಸಂಕಟಮಯ ಮಾಡ್ತಾ ಇದ್ದೀರಿ. ಹೊರಗಡೆ ನೀವು ಯಾವ ಗೆಲುವಿಗೋಸ್ಕರ ಹೋರಾಡ್ತಾ ಇದ್ದೀರಿ, ಹೆತ್ತವರ ಪೂರ್ಣ ಆಶೀರ್ವಾದವಿಲ್ಲದೆ ಅದು ಸಾಧ್ಯವೇ ಇಲ್ಲ. ಹಾಗಾಗಿ ತಾಯಿ ತಂದೆಗೆ ಅಂಥದ್ದೊಂದು ಭರವಸೆಯನ್ನುಂಟು ಮಾಡಿ, ನಾನು ಖಂಡಿತ ಹೊರಗಡೆ ದಾರಿ ತಪ್ಪಲ್ಲ, ನಾನು ಖಂಡಿತ ಎಂಥ ಕೆಟ್ಟವ್ರ ನಡುವೆ ಇದ್ದರೂ ಕೂಡ ನಿಮಗೆ ಕೆಟ್ಟ ಹೆಸರು ತರುವ ಯಾವ ಕೆಲಸವನ್ನು ನಾನು ಮಾಡುವುದಿಲ್ಲ, ನನ್ನ ಮೇಲೆ ನಂಬಿಕೆ ಇಡಿ, ಅವಶ್ಯವಾಗಿ ನಾನು ನಿಮಗಂತ ಯಾವ ಅನ್ಯಾಯವನ್ನು ನಾನು ಮಾಡೋದಿಲ್ಲ, ಹಾಗೆ ಮಾಡಿದ್ರೆ ನಿಮಗೇನು ಅನ್ಯಾಯ ಆಗುತ್ತೋ ಅದಕ್ಕೂ 3 ಪಟ್ಟು ಅನ್ಯಾಯ ನನಗೆ ನಾನು ಮಾಡ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಕೆಟ್ಟವ್ರ ಜೊತೆ ಸೇರಿದ್ರೆ ಅಬ್ಬಬ್ಬ ಅಂದರೆ ಹೆತ್ತವರಿಗೆ ಊರಿನವರೆಲ್ಲ ಬೈಬೋದು, ಎಂಥ ಮಗನ ಎತ್ಬಿಟ್ರಪ್ಪ ಇವರು ಅಂತ. ಆದರೆ ನಿಮ್ಮ ಜೀವನ ಇಡೀ ಜೀವನ ಪೂರ್ತಿ ನರಕದಲ್ಲೇ ಇರುತ್ತಲ್ಲ. ಹಾಗಾಗಿ ಹೆತ್ತವರಿಗೆ ತಲೆ ತೆಗೆಸೋ ಹಾಗೆ ಮಾಡಬಾರ್ದು ಅನ್ನೋದು ಒಂದು ಭಾಗವಾದರೆ, ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಳ್ಳೋದು ಯಾಕೆ? ಹಾಗಾಗಿ ತಂದೆ ತಾಯಿಗಳು ತೀರು ಹೋದ ಕಾಲಕ್ಕೆ ಅಯ್ಯೋ ನಾನು ಹಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಅನ್ನೋದಕ್ಕಿಂತ ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಸಂತೋಷವನ್ನುಂಟು ಮಾಡೋದು, 100ರಲ್ಲಿ 100 ಅಲ್ಲದೆ ಹೋದರು, 100ಕ್ಕೂ 100 ಅಲ್ಲದೆ ಹೋದರು, 100ಕ್ಕೊಂದು 70-80 ಭಾಗವಾದರು. ಯಾಕಂದರೆ ತಪ್ಪು ಮಾಡ್ತಾರೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಆದರೆ ತಕ್ಷಣ ಹೆತ್ತವ್ರಿಗೆ ಅದರಿಂದ ಆದ ದುಃಖವನ್ನು ಅರ್ಥೈಸಿಕೊಂಡು ತಪ್ಪಾಯ್ತಮ್ಮ ಅಂತ ಕೇಳಿ ನಮ್ಮ ಬದುಕನ್ನು ಸರಿದೂಗಿಸಿಕೊಳ್ಬೇಕು ಅಂತ ರಾಮಚಂದ್ರನ ಕಥೆಯನ್ನು ಇವತ್ತು ನಾವು ಯಾಕೆ ಹೇಳ್ತೀವಿ? ಪ್ರಭು ರಾಮಚಂದ್ರನ ಕತೆ, ಆತ ಭಗವಂತನ ಅವತಾರ ಅನ್ನೋದು ಕಡೆಯ ಹಂತ. ಆ ರಾಮಚಂದ್ರನ ಹೆಸರು ಮೊದಲು ಬರೋದೇ ತಂದೆಯ ಪಿತೃವಾಕ್ಯ ಪರಿಪಾಲಕನಾಗಿ ಆ ಅಯೋಧ್ಯೆಯನ್ನು ಬಿಟ್ಟು, ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ. ಕಾಡಿಗೆ ಹೋಗುವುದು ರಾಮನ ಇಚ್ಛೆ ಆಗಿತ್ತ? ಇಲ್ಲ, ತಂದೆಗೆ ಒದಗಿ ಬಂದ ಸಂದಿಗ್ಧ ಪರಿಸ್ಥಿತಿ. ರಾಜ್ಯ ಈ ಕಡೆ ವನವಾಸ ಅಂದಾಗ, ನೀನು ಮಾತು ಕೊಡು ಅಂತ ಹೇಳಿದ್ನ ಅಂದ್ಬಿಟ್ಟು ನಾನು ರಾಜ ಆಗಬೇಕಪ್ಪ, ನನಗೆ ಈ ಹಿಂದೆ ನಮ್ಮ ಅಪ್ಪಿಯನ್ನು ಮಾತು ಕೊಟ್ಟ, ನನಗೆ ಅದು ಬೇಡ, ನಾನು ರಾಜ್ಯ ಆಗಬೇಕು, ನಾನು ದೊಡ್ಡ ಮಗ ಅಂತ ಹೇಳಲಿಲ್ಲ. ಬಹುಶಃ ಒಂದು ವೇಳೆ ಶ್ರೀರಾಮಚಂದ್ರ ಅವತ್ತು ತಂದೆಯ ಮಾತನ್ನು ಈಡೇರಿಸೋದು ಮತ್ತು ಈ ಕಡೆ ಅಯೋಧ್ಯೆಯ ರಾಜ್ಯಭಾರ, ಆ ಎರಡರಲ್ಲಿ ನಮ್ಮ ಅಪ್ಪ ಕೊಟ್ಟ ಮಾತಿಗೆ ನಾನು ಹೊಣೆಯಲ್ಲ ಅಂತ ರಾಜ್ಯವನ್ನು ಸ್ವೀಕಾರ ಮಾಡಿ ಆತ ರಾಜಕುಮಾರನಾಗ್ಲಿಕ್ಕೆ ಹೋಗಿದ್ರೆ ಬಹುಶಃ ಇವತ್ತು ನಾವು ರಾಮನನ್ನು ಓದ್ತಾನೆ ಇರಲಿಲ್ಲ. ಅರ್ಥಾತ್ ಸುಖದ ತ್ಯಾಗದಲ್ಲೇ ನಿಜವಾಗಲೂ ಅಜರಾಮರವಾಗಲಿಕ್ಕೆ ಅವಕಾಶವಿದೆ. ಸುಖದ ತ್ಯಾಗ. ನಾವು ಲೋಕಕ್ಕೆಲ್ಲ ಅಜರಾಮರ ಆಗುವುದು ಬೇಡ. ಈ ಪುಟ್ಟ ಬದುಕಲ್ಲಿ ಹೆತ್ತವರಿಗೆ ಅನ್ಯಾಯ ಮಾಡದಂತೆ, ಅವರ ಕಣ್ಣಲ್ಲಿ ನೀರು ಹಾಕಿಸದಂತೆ ಬದುಕಿದ್ರೆ ಅದೇ ದೊಡ್ಡ ಯೋಗ್ಯ ಬದುಕು ನನ್ನ ಪ್ರಕಾರ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ನಿಮಗೆ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.